ಸರ್, ಈಗ ಲಿಂಬೋಳಿ ಯಾಕಿಂದ ಸರಿದಿರೋದು ಸರ್? ಈಗ ನಿನ್ನೆ ಸಭೆಯಲ್ಲಿ ಕೂಡ ಭಾಗಿಯಾಗಿಲ್ಲ ಅವರು. ಇಲ್ಲ ಮೊನ್ನೆ ಅವರು ಕೋಆಪರೇಟಿವ್ದು ಒಂದು ಓಪನಿಂಗ್, ಒಂದು ಬಿಲ್ಡಿಂಗ್ ಓಪನಿಂಗ್ ಇತ್ತು, ಅವರೇ ಸಂದರ್ಭದಲ್ಲಿ ಕಟ್ಟಿದ್ದಂಥದ್ದು. ನಾವು ಮಧ್ಯಾಹ್ನ ಎಲ್ಲ ನಾವು ಮತ್ತೆ ಸೇರ್ಕೊಂಡಿದ್ವಿ ನಾವೆಲ್ಲರೂ ಕೂಡ. ವಿ ಆರ್ ಆಲ್ ಎಲ್ಲರೂ ಕೂಡ ಮತ್ತೆ ಸಾಯಂಕಾಲ ಇದು ಮುಗಿಸ್ಕೊಂಡ್ಬಿಟ್ಟು ಒಂದು ಹತ್ರ ನಾವೆಲ್ಲರೂ ಎಂಟೈರ್ ಟೀಮ್ ಹ್ಯಾಡ್ ಸ್ಯಾಟ್ ಟುಗೆದರ್ ಅರವಿಂದ್ ಲಿಂಬಾವಳಿ ಅವ್ರ ಜೊತೆಗೆ. ಮತ್ತು ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನ ನಮಗೆ ಬಹಳಷ್ಟು ಇದರಲ್ಲಿ ಸಿಕ್ಕಿದೆ. ನಿನ್ನೆ ಮೊನ್ನೆನೂ ಕೂಡ ಇನ್ಫ್ಯಾಕ್ಟ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಅವ್ರ ಏರಿಯಾದಲ್ಲೇ ಜಾಸ್ತಿ ಇರೋದ್ರಿಂದ ಈ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಡೈರೆಕ್ಷನ್ಸ್ ಮೇಲೇ ವಿ ಆರ್ ಗಾನ್ ಆನ್ ಫೋಕಸ್ಡ್ ಆನ್ ದಿಸ್ ಆಲ್ಸೋ. ಸಾರಿ, ಇಲ್ಲ ಇದೆಲ್ಲ ಫಾಲ್ಸ್, ಟೋಟ್ಲಿ ಫಾಲ್ಸ್. ಯಡಿಯೂರಪ್ಪನವ್ರು ನನ್ನ ಹತ್ರ ಮಾತನಾಡಿದ್ರು, ಫಾಲ್ಸ್. ಜಾರಕಿಹೊಳಿ ಅವ್ರಿಗೆ ಯಾರೋ ಒಬ್ರು ಕಳಿಸಿದ್ರು, ಅದನ್ನು ಕಳಿಸಿದ್ದು ನಿಜ. ಆದರೆ ಅವ್ರು ಬಂದಿದ್ದು ಬೇರೆ ಮಾತಿಗೆ, ಈ ಪೊಲಿಟಿಕಲ್ ಮಾತಿಗಲ್ಲ. ದಟ್ ಈಸ್ ಆಲ್ಸೋ ಫಾಲ್ಸ್. ಆಮೇಲೆ ಯತ್ನಾಳ್ ಅವರು ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ಹೆದರ್ಸಿದ್ರು, ಅವರು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ತಗೊಂಡೋಗಿ ಪೂಜೆ ಮಾಡಿಸಿದ್ರು, ಫಾಲ್ಸ್. ಅವ್ರದ್ದು ಶುಗರ್ ಫ್ಯಾಕ್ಟ್ರಿದು ಹೋಗ್ಬಿಟ್ಟು ತಗೊಂಡೋಗ್ಬಿಟ್ಟು ಅವ್ರದ್ದು ಏನೋ ದೇವ್ರು ಒಳ್ಳೇದು ಮಾಡಲಿ, 2 ವರ್ಷ ನಮಗೆ ಈ ಸರ್ಕಾರದಿಂದ ಬಹಳಷ್ಟು ತೊಂದರೆಗಳಾಗಿತ್ತು, ದೇವರೇ ನೀನು ನನಗೆ ಆಶೀರ್ವಾದ ಮಾಡಿದೀಯಾ, ಇವತ್ತು ನನ್ನ ಸಂಕಷ್ಟಗಳನ್ನ ದೂರ ಮಾಡಿದೀಯಾ, ಇನ್ಮೇಲಾದರೂ ಇದಕ್ಕೆಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಐ ಶುಡ್ ಥ್ಯಾಂಕ್ ನಮ್ಮ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರು ನಾಗೇಂದ್ರ ಸ್ವಾಮಿ ಅವರು ಬಂದ ಮೇಲೆ ಪಾಪ ಯತ್ನಾಳ್ ಅವರಿಗೆ ಒಂದು ಸ್ವಲ್ಪ ಈಸ್ ಔಟ್ ಮಾಡಿಕೊಟ್ರು. ಐ ಶುಡ್ ಥ್ಯಾಂಕ್ ಹಿಮ್. ವಾಟ್ ಎವರ್ ಹೂ ಎವರ್ ಹ್ಯಾಸ್ ಡನ್ ಎ ಗುಡ್ ಜಾಬ್, ವಿ ಶುಡ್ ಥ್ಯಾಂಕ್ ಹಿಮ್. ಸೊ ಆ ಥರ ಎಲ್ಲರೂ ಒಂದು ಸ್ವಲ್ಪ ಬಂದ ಮೇಲೆ ಅವ್ರನ್ನ ಇದು ಮಾಡಿಕೊಟ್ರು. ಅದಕ್ಕೋಸ್ಕರ ಅವರು ರಾಜಕೀಯವಾಗಲ್ಲ, ನಾನು ಮತ್ತೆ ಕರ್ಕೊಂಡು ಹೋದ್ರೆ ಎಲ್ಲರನ್ನೂ ರಾಜಕೀಯ ಅಂತಾರೆ, ಹಾಗಾಗಿ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬನೇ ಹೋಗಿ. ಇನ್ಫ್ಯಾಕ್ಟ್ 24ನೇ ತಾರೀಕು ಈ ಉದಯಗಿರಿ ವಿಚಾರವಾಗಿ ನಾವು ಮೈಸೂರಿಗೆ ಹೋಗ್ತಕ್ಕಂಥ ವಿಚಾರ ಇದೆ. ಇನ್ನೂ ಕೂಡ ಇಸ್ ಯೆಟ್ ಟು ಬಿ ಫೈನಲೈಸ್ಡ್. ವಿಲ್ ಗೆಟ್ ಇಟ್ ಫೈನಲೈಸ್ಡ್. ಈಗ ಅಧ್ಯಕ್ಷ ಚುನಾವಣೆ ಆಗೋಕ್ಕಿಂತ ಮುಂಚೆ ಹೈಕಮಾಂಡ್ ಮತ್ತೆ ಭೇಟಿ ಮಾಡ್ತಾರೆ, ಯಾಕಂದ್ರೆ ಡೆಲ್ಲಿ ಚುನಾವಣೆ ಬಿಸಿ ಇದ್ರು. ಐ ಥಿಂಕ್ ಇಶ್ಯೂಸು ಅವರಿಗೆಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ನಾವ್ಯಾರೂ ಕೂಡ ಹೋಗ್ಬಿಟ್ಟು ಪದೇ ಹೋಗ್ಬಿಟ್ಟು ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ಉದ್ದೇಶ ನಮಗಿಲ್ಲ. ಮನವರಿಕೆ ಆಗಿದ್ದನ್ನ ಮತ್ತೆ ಪದೇ ಹೇಳೋದ್ರಲ್ಲಿ ಅವ್ರಿಗೂ ಕೂಡ ಇದಾಗೋದು. ಮತ್ತೆ ಮಾಧ್ಯಮದ ಮುಖೇನ ಅಂತೂ ಪ್ರತಿನಿತ್ಯ ಏನು ನಡೀತಾ ಇದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಐ ಡೋಂಟ್ ಥಿಂಕ್ ಇಟ್ ಈಸ್ ನೆಸೆಸರಿ. ಸಂದರ್ಭ ಬಿದ್ದರೆ ಹೋಗೋದಕ್ಕೂ ಹಿಂಜರಿ ಅಲ್ಲ. ವಿಲ್ ಗೋ ಆಸ್ ಎ ಟೀಮ್ ಅಂಡ್ ವಿಲ್ ಕಮ್ ಆಸ್ ಎ ಟೀಮ್. ಎಸ್, ಹೌದು, ಹಾಗೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.